ಇದು ನಮ್ಮ ಜಿಮ್. ಈಗ ನಾನು ಬೀಳ್ತಿದ್ದೆ ಆಯ್ತಾ. ನಮಸ್ಕಾರ ಎಲ್ರಿಗೂ, ಚಂದ ಟ್ರೇಲರ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕಾಮಡೇಷನ್ ಒಳಗೆ ಎಂತೆಲ್ಲ ಉಂಟು ಅಂತೇಳಿ ನೋಡುವ ಆಯ್ತಾ. ಈಗ ನಾನು ಲಾಂಡ್ರಿ ರೂಮ್ ನಲ್ಲಿ ಇದ್ದೇನೆ. ಲಾಂಡ್ರಿ ರೂಮ್ ನಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್, ಡ್ರೈಯರ್ ಎಲ್ಲ ಫೆಸಿಲಿಟಿ ಕೂಡ ಉಂಟು. ಆದ್ರೆ ನಾನುಂಟಲ್ಲ, ಬಟ್ಟೆ ವಾಶ್ ಆದ ನಂತರ ಡ್ರೈಯರಿಗೆ ಹಾಕುದಿಲ್ಲ ಆಯ್ತಾ. ಡ್ರೈಯರಿಗೆ ಹಾಕಿದ ಕೂಡಲೇ ನನ್ನ ಬಟ್ಟೆ ಶ್ರಿಂಕ್ ಆಗ್ತದೆ. ಶ್ರಿಂಕ್ ಆದ ನಂತರ ಅದು ನನ್ನ ಒರಿಜಿನಲ್ ಸೈಜಿಗಿಂತ ಚಿಕ್ಕದಾಗಿ ನನ್ಗೆ ಅದನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಬಟ್ಟೆಯನ್ನು. ಹಾಗೆ ನಾನೆಂತ ಪ್ರಿಫರ್ ಮಾಡ್ತೇನೆ ಅಂತ ಹೇಳಿದ್ರೆ ಡ್ರೈಯಿಂಗ್ ರೂಮ್. ಶಿಪ್ ನಲ್ಲಿ ಡ್ರೈಯಿಂಗ್ ರೂಮ್ ಕೂಡ ಉಂಟು. ಹೀಗೆ ನಾವು ಮನೆಯಲ್ಲಿ ಒಣಗಿಸ್ತೇವೋ ಅದೇ ರೀತಿ ಈ ರೂಮ್ ನಲ್ಲಿ ಕೂಡ ಒಣಗಿಸ್ಲಿಕ್ಕೆ ಆಗ್ತದೆ ಆಯ್ತಾ. ನಾನೀಗ ತೋರಿಸ್ತೇನೆ ನೋಡಿ. ಇದು ನನ್ನ ಬಟ್ಟೆಗಳು, ಇದನ್ನ ಆಲ್ರೆಡಿ ನಾನು ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಅದೇ ರೀತಿ ಈಚೆ ಸೈಡ್ ನೋಡಿದ್ರೆ ನಮ್ಮ ಬಾಯ್ಲರ್ ಸೂಟ್ ಗಳೆಲ್ಲ ಇರ್ತದಲ್ಲ, ಅಂದ್ರೆ ನಾವು ಯೂಶುವಲ್ ಆಗಿ ವರ್ಕಿಂಗ್ ಗೆ ಹಾಕುವಂತ ಬಟ್ಟೆಗಳನ್ನೆಲ್ಲ ಈಚೆ ಸೈಡ್ ಅಲ್ಲಿ ನಾವು ಒಣಗಿಸ್ಲಿಕ್ಕೆ ಹಾಕ್ತೇವೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದನ್ನ ನಾವು ಶಿಪ್ ಫೈರ್ ಕಂಟ್ರೋಲ್ ಸ್ಟೇಷನ್ ಅಂತೇಳಿ ಕರೀತೇವೆ. ಏನುಂಟು ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಶಿಪ್ ಕಂಟ್ರೋಲ್ ಸ್ಟೇಷನ್ ಅಲ್ಲಿ ನಮ್ಗೆ CO2 ರಿಲೀಸಿಂಗ್ ಸಿಸ್ಟಮ್ ಉಂಟು. ಇದೆಲ್ಲ ಬಾಕ್ಸ್ ಗಳು ಕೂಡ CO2 ರಿಲೀಸ್ ಮಾಡುವಂತ ಸಿಸ್ಟಮ್. ಇದು ಯೂಶುವಲ್ ಆಗಿ ಇರುವುದು ಕಾರ್ಗೋ ಹೋಲ್ಡಿಗೆ ಮತ್ತೆ ಇಂಜಿನ್ ರೂಮಿಗೆ CO2 ರಿಲೀಸ್ ಮಾಡುವಂತಹ ಸಿಸ್ಟಮ್. ಇಲ್ಲಿ ಬಂದು ನಾವು ಈ ಕೀ ಅನ್ನು ತೆಗೆದ್ರೆ ಉಂಟಲ್ಲ, ಇಲ್ಲಿ ಬ್ರೇಕ್ ದ ಗ್ಲಾಸ್ ಫಾರ್ ಕೀ ಅಂತ ಉಂಟು. ಇಲ್ಲಿಂದ ಕೀ ತೆಗೆದು ಇದನ್ನು ಓಪನ್ ಮಾಡಿ ಅದರ ನಂತರ ನಾವು CO2 ಅನ್ನು ರಿಲೀಸ್ ಮಾಡ್ತೇವೆ. ನೆಕ್ಸ್ಟ್ ಪ್ಲೇಸ್ ನಾನು ತೋರಿಸ್ಲಿಕ್ಕೆ ಇರೋದು ಶಿಪ್ಸ್ ಆಫೀಸ್ ಆಯ್ತಾ. ಇದು ನಮ್ಮ ಶಿಪ್ಸ್ ಆಫೀಸ್. ಈ ಶಿಪ್ಸ್ ಆಫೀಸ್ ನಲ್ಲಿ ಚೀಫ್ ಆಫೀಸರ್ ಬಂದು ಬೆಳಿಗ್ಗೆ AB ಅವರಿಗೆ ಡೈಲಿ ಜಾಬ್ ಆರ್ಡರ್ ಅನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ನಾವು ಪೋರ್ಟ್ ಅಲ್ಲಿ ಇರುವಾಗ ಉಂಟಲ್ಲ, ಕಸ್ಟಮ್ಸ್ ಏಜೆಂಟ್ಸ್, ಇಮಿಗ್ರೇಷನ್, ಹೀಗೆ ಬೇರೆ ಬೇರೆ ಅಥಾರಿಟೀಸ್ ಬರ್ತದಲ್ಲ, ಅವರನ್ನೆಲ್ಲ ನಾವು ಇಲ್ಲೇ ಹ್ಯಾಂಡಲ್ ಮಾಡುದು. ಇದು ನಮ್ಮ ಶಿಪ್ ನ ಹಾಸ್ಪಿಟಲ್. ಇದನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ಇದರ ಕೀ ನನ್ನ ಹತ್ರ ಇಲ್ಲ. ಮತ್ತೆ ಇದು ಲಾಕ್ಡ್ ಆಗಿ ಇರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬಾ ಮೆಡಿಸಿನ್ಸ್ ಗಳೆಲ್ಲ ಇರ್ತದಲ್ಲ, ಸೊ ಯಾರಾದ್ರೂ ಹೋಗಿ ತಗೊಳ್ಬಾರ್ದು ಅಂತ ಹೇಳುವ ರೀತಿಯಲ್ಲಿ ಇದನ್ನು ಲಾಕ್ ಮಾಡಿಟ್ಟಿರ್ತಾರೆ. ಬಟ್ ಎಮರ್ಜೆನ್ಸಿ ಕೇಸ್ ಬರುವಾಗ ಇದನ್ನು ಓಪನ್ ಮಾಡಿ ಇದರಲ್ಲಿ ನಾವು ಇಂಜೂರ್ಡ್ ಪರ್ಸನ್ ಅನ್ನು ಫಸ್ಟ್ ಏಡ್ ಮಾಡ್ತೇವೆ. ಈಗ ನಾನು ಬಂದಿರುವ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಇದು ನಮ್ಮ ಡ್ಯೂಟಿ ಮೆಸ್. ಡ್ಯೂಟಿಯಲ್ಲಿ ಇರುವಾಗ ನಾವು ಕವರ್ ಆಲ್ ಅಂತ ಹೇಳಿ ಆಗಿರ್ತೇವೆ, ಅಂದ್ರೆ ಬಾಯ್ಲರ್ ಸೂಟ್ ಅನ್ನು ಹಾಕಿರ್ತೇವೆ. ಆ ಟೈಮ್ ನಲ್ಲಿ ನಾವು ಡರ್ಟಿ ಬಾಯ್ಲರ್ ಸೂಟ್ ಹಾಕಿದ್ರೆ ನಮ್ಮ ಮೆಸ್ ರೂಮಿಗೆ ಹೋಗಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಮ್ಮ ಬಟ್ಟೆ ಡರ್ಟಿ ಆಗಿರ್ತದೆ. ಆ ಟೈಮ್ ನಲ್ಲಿ ನಾವು ಏನಾದ್ರೂ ತಿನ್ಬೇಕು ಅಂತ ಹೇಳಿದ್ರೆ ಡ್ಯೂಟಿ ಮೆಸ್ ಅಲ್ಲಿ ಬಂದು ತಿಂತೇವೆ ಅಷ್ಟೇ. ಇದು ಡೈನಿಂಗ್ ಸಲೂನ್ ಆಯ್ತಾ. ಇಲ್ಲಿ ನಾವು ಊಟ ಮಾಡ್ತೇವೆ. ಏನಾದ್ರೂ ಆಹಾರ ತಿನ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲೇ ಬಂದು ಊಟ ಮಾಡುದು. ಆದ್ರೆ ಆಗ ಹೇಳಿದಾಗೆ ನಾವು ಎಲ್ಲಿಯಾದ್ರೂ ಬಾಯ್ಲರ್ ಸೂಟ್ ಹಾಕಿದ್ರೆ ಇಲ್ಲಿ ಬಂದು ಕುತ್ಕೊಂಡು ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಗೆ ಡ್ಯೂಟಿ ಮೆಸ್ ಅಂತಲೇ ಉಂಟು, ಅಲ್ಲಿ ಹೋಗಿ ನಾವು ಊಟ ಮಾಡ್ತೇವೆ ಅಷ್ಟೇ. ಶಿಪ್ ನಲ್ಲಿ ಎಲಿವೇಟರ್ ಉಂಟಾಯ್ತಾ, ಯಾಕೆಂತ ಹೇಳಿದ್ರೆ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಎಲಿವೇಟರ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಈಗ ನಾನಿರುವ ಪ್ಲೇಸ್ IT ಕೆಫೆ. ಇಲ್ಲಿ ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ರೆಸ್ಟ್ ಅವರ್ಸ್ ಅನ್ನು ಅಪ್ಡೇಟ್ ಮಾಡಬೇಕು, ಅಥವಾ ಏನಾದ್ರೂ ಕೆಲಸ ಇದೆ, ನಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಆ ತರ ಎಲ್ಲ ಇದ್ರೆ ನಾವು ಈ IT ಕೆಫೆಗೆ ಬಂದು ಇಲ್ಲಿ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೇವೆ. ಹಾಗೆ IT ಕೆಫೆ ಇನ್ನೊಂದು ಸ್ಪೆಷಾಲಿಟಿ ಎಂತ ಅಂತ ಹೇಳಿದ್ರೆ, ಯಾವ್ದಾದ್ರು ಮೂವೀಸ್ ನೋಡ್ಬೇಕು ಅಂತ ಹೇಳುದಾದ್ರೆ ಇಲ್ಲಿ ಬಂದು ನಾವು CDs ಗಳನ್ನು ನೋಡ್ಬೋದು. ಹಲವಾರು CDs ಗಳು ಬೇರೆ ಬೇರೆ ಟೈಪಿನ ಮೂವೀಸ್ ಗಳು. ಈ ಮೂವೀಸ್ ಗಳನ್ನು ನಾವು ಫ್ರೀ ಇರುವ ಟೈಮ್ ಅಲ್ಲಿ ಇಲ್ಲಿ ಬಂದು CDs ಅನ್ನು ತಕೊಂಡು ಹೋಗಿ ಈ DVD ಪ್ಲೇಯರ್ ಅಲ್ಲಿ ಹಾಕಿ ಮೂವೀಸ್ ಗಳನ್ನು ನೋಡ್ಬೋದು. IT ಕೆಫೆಯಲ್ಲಿ ನಮ್ಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ ಬೇಕಾಗುವಂತಹ ಐಟಮ್ ಗಳನ್ನೆಲ್ಲ ನೋಡ್ಲಿಕ್ಕೆ ಸಿಗ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಇದು ನಮ್ಮ ಸ್ಲಾಪ್ ಚೆಸ್ಟ್. ಇದು ಒಂದು ಶಾಪ್ ನ ಹಾಗೆ. ಇಲ್ಲಿ ಬಂದು ನಾವು ಹಣ ಕೊಟ್ಟು ಯಾವ್ದಾದ್ರು ಐಟಮ್ ನಮ್ಗೆ ಆಸೆ ಆಗ್ತದೆ ತಿನ್ಬೇಕು ಅಂತ ಆದ್ರೆ ಇಲ್ಲಿ ಬಂದು ನಾವು ಬೈ ಮಾಡಬಹುದು. ಸೊ ಇಲ್ಲಿ ಯೂಶುವಲ್ ಆಗಿ ನೀವು ನೋಡ್ಬೋದು ಏನೆಲ್ಲ ಐಟಮ್ಸ್ ಉಂಟು ಅಂತ ಹೇಳಿ. ಈಗ ನಾನು ತೋರಿಸೋ ಪ್ಲೇಸ್ ಉಂಟಲ್ಲ, ಇಲ್ಲಿಗೆ ನಾನು ಬರ್ಬೇಕು ಅಂತ ಹೇಳಿ ಯಾವಾಗ್ಲೂ ಅನ್ಕೊಳ್ಳೋದು ಮಾತ್ರ, ಒಮ್ಮೆ ಕೂಡ ನಾನು ಇಲ್ಲಿಗೆ ಬರ್ಲಿಲ್ಲ.
ಯಾವ ಪ್ಲೇಸ್ ಅಂತ ಹೇಳಿ ತೋರಿಸ್ತೇನೆ ಬನ್ನಿ. ಇದು ನಮ್ಮ ಜಿಮ್. ಈ ಜಿಮ್ಮಿಗೆ ನಾನು ಒಂದು 2-3 ಸತಿ ಬಂದಿದ್ದೇನೆ. ನಾನು ಈ ಜಿಮ್ಮಿಗೆ ಬಂದು ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಎಂತ ನಾನು ಯೂಸ್ ಮಾಡಬೇಕು, ಯಾವುದನ್ನು ಡಂಬಲ್ಸ್ ಸಿಕ್ಬೇಕಾ ಅಥವಾ ಯಾವ್ದಾದ್ರು ಒಂದು ಬೆಂಚ್ ಪ್ರೆಸ್ ಮಾಡ್ಬೇಕಾ ಆ ತರ. ಆದ್ರೆ ನಾನು ಇಷ್ಟರವರೆಗೆ ಇಲ್ಲಿ ಎಂತ ಕೂಡ ಮಾಡ್ಲಿಲ್ಲ ಆಯ್ತಾ. ಬಂದು ಕೂತ್ಕೊಂಡು ನೋಡಿದ್ದು ಮಾತ್ರ. 3 ದಿನ ಬಂದಿದ್ದೇನೆ. ಆ 3 ದಿನ ಕೂಡ ನಾನು ಕೂತದ್ದು ಮಾತ್ರ, ಎಂತ ಕೂಡ ಮುಟ್ಟಿ ಕೂಡ ನೋಡ್ಲಿಲ್ಲ. ಹೀಗೆ ನಮ್ಮ ಜಿಮ್ ನೋಡ್ಲಿಕ್ಕೆ ಇಷ್ಟು ಚಂದ ಉಂಟು ನೋಡಿ. ಈಗ ನಾನು ತೋರಿಸುವಂತ ಪ್ಲೇಸ್ ಉಂಟಲ್ಲ, ಇದು ನನ್ನ ಫೇವ್ರೆಟ್ ಪ್ಲೇಸ್, ಟೇಬಲ್ ಟೆನ್ನಿಸ್. ಇಲ್ಲಿ ನಾವು ಸಂಜೆ ಬಂದು ಆಟ ಆಡ್ತಾ ಇರ್ತೇವೆ. ಟೈಮ್ ಸಿಕ್ಕಿದ್ರೆ ಬೇರೆ ಕೊಲೀಗ್ಸ್ ಒಟ್ಟಿಗೆ ಆಟ ಆಡುವ ಮಜವೇ ಬೇರೆ ಆಯ್ತಾ. 1 ರಿಂದ 1.5 ಗಂಟೆ ನಾವು ಇಲ್ಲಿ ಆಡ್ತೇವೆ. ಹಾಗೆ ಟೈಮ್ ಕೂಡ ಪಾಸ್ ಆಗೋದು ಗೊತ್ತಾಗುದಿಲ್ಲ. ಸೊ ಇಡೀ ದಿನ ವರ್ಕ್ 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 ಅಂತ ಹೇಳಿ ಇಡ್ತೇವೆ. ದಿನದಲ್ಲಿ 1 ಗಂಟೆ ನಮ್ಗೆ ಇಲ್ಲಿ ಆಡ್ಲಿಕ್ಕೆ ಸಿಕ್ಕಿದ್ರೆ ಉಂಟಲ್ಲ, ಮಜವೇ ಬೇರೆ ಆಯ್ತಾ. ಕೆಲವು ಸಮಯದಲ್ಲಿ ನಾವು ಟೂರ್ನಮೆಂಟ್ ಮಾಡ್ತೇವೆ. ಈ ಟೂರ್ನಮೆಂಟ್ ಮಾಡುವಾಗ ನಮ್ಮದ್ರಲ್ಲಿ ಇಂಡಿಯನ್ಸ್, ಫಿಲಿಪೀನ್ಸ್ ಮತ್ತೆ ಬೇರೆ ಬೇರೆ ಕಂಟ್ರಿ ಅವರು ಇಲ್ಲಿ ಬಂದು ಆಡ್ತಾ ಇರ್ತಾರೆ. ಅವರವರ ಸ್ಕಿಲ್ಸ್ ಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ. ನನ್ಗೆ ಕೂಡ ಆಡ್ಲಿಕ್ಕೆ ತುಂಬಾ ಮಜಾ ಆಗ್ತದೆ ಆಯ್ತಾ. ಕೆಲವರಂತೂ ಒಳ್ಳೆ ಪ್ಲೇಯರ್ಸ್ ನವರು ಇರ್ತಾರೆ. ದಿನದಲ್ಲಿ 1 ಗಂಟೆ ಬಂದು ಇಲ್ಲಿ ಆಡಿ ನಮ್ಮ ಮೈಂಡ್ ಅಲ್ಲಿ ಇರುವ ಸ್ಟ್ರೆಸ್ ಅನ್ನೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಎಲ್ಲ ಪ್ರಾಬ್ಲಮ್, ನಮ್ಮ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟಿ ಎಲ್ಲವನ್ನು ಮರೆತು 1 ಗಂಟೆ ನಾವು ಒಂದು ಮಕ್ಕಳ ಹಾಗೆ ಆಡ್ಲಿಕ್ಕೆ ಆಗುವಂತಹ ಜಾಗ ಅಂತ ಹೇಳಿದ್ರೆ ಈ ಟೇಬಲ್ ಟೆನ್ನಿಸ್ ಪ್ಲೇಸ್ ಮಾತ್ರ. ಇದು ನಮ್ಮ ರೆಕ್ರಿಯೇಷನ್ ರೂಮ್. ಇದು ಕೂಡ ನಮ್ಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಇರುವಂತಹ ರೂಮ್. ಇಲ್ಲಿ ಟಿವಿ ಉಂಟು, ಗೇಮ್ಸ್ ಆಡ್ಲಿಕ್ಕೆ PS5 ಉಂಟು. ಮತ್ತೆ ನಮ್ಗೆ ಈಗ ಸೊಂಟ ನೋವು, ಬೆನ್ನು ನೋವು ಅಂತ ಇದ್ರೆ ಇಲ್ಲಿ ಮಸಾಜಿಂಗ್ ಚೇರ್ ಕೂಡ ಉಂಟು. ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಉಂಟಲ್ಲ, ನಾವು ಎಲ್ಲರೂ ಸೇರಿ ಇಲ್ಲಿ ಬೋರ್ಡ್ ಗೇಮ್ ಕೂಡ ಆಡ್ತೇವೆ. ನಾವು ಇಲ್ಲಿಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ದುಡ್ದು ಹಣ ಸಂಪಾದಿಸುದು ಯಾಕೆ? ನಮ್ಮ ಓವರ್ ಆಲ್ ಗೋಲ್ ಹ್ಯಾಪಿಯಾಗಿರುದು. ಮತ್ತೆ ಇಲ್ಲಿ ಬಂದು ಇಷ್ಟೆಲ್ಲ ದುಡ್ದು ಹ್ಯಾಪಿಯಾಗಿಲ್ಲ ಅಂತ ಹೇಳಿದ್ರೆ ಹೇಗೆ ಆಗ್ತದೆ? ಹಾಗಾಗಿ ಶಿಪ್ ನಲ್ಲಿ ನಮ್ಗೆ ಒಂದು ರೆಕ್ರಿಯೇಷನ್ ರೂಮ್ ಅಂತ ಹೇಳಿಯೇ ಕೊಟ್ಟಿದ್ದಾರೆ. ದಿನದಲ್ಲಿ 1 ಗಂಟೆ ನಾವೆಲ್ಲರೂ ಬಂದು ಇಲ್ಲಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮೈಂಡ್ ಫ್ರೆಶ್ ಮಾಡ್ಲಿಕ್ಕೆ ಇರುವಂತಹ ಜಾಗ ಅಂದ್ರೆ ಇದು. ಇಲ್ಲಿ ಬರೀ ಬೋರ್ಡ್ ಗೇಮ್ಸ್ ಆಗ್ಲಿ, ಟಿವಿ ಆಗ್ಲಿ ಮಾತ್ರ ಅಲ್ಲ ಇರೋದು. ನಮ್ಗೆ ಆಡ್ಲಿಕ್ಕೆ ಡಾರ್ಟ್ ಉಂಟು, ಅದಾದ ನಂತರ ಫುಟ್ಬಾಲ್ ಉಂಟು, ಎಂತ ಬೇಕು ಎಲ್ಲ ಕೂಡ ಉಂಟು. ಆದ್ರೆ ಆಡ್ಲಿಕ್ಕೆ ಜನ ಕೂಡ ಬೇಕು. ಒಬ್ಬರೇ ಬಂದು ಆಡುದಾದ್ರೆ ಡಾರ್ಟ್ ಉಂಟು, ಆದ್ರೆ ಒಬ್ಬರೇ ಬಂದು ಆಡುದಾದ್ರೆ ಅದರಲ್ಲಿ ಮಜಾ ಕೂಡ ಇಲ್ಲಲ್ಲ. ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿ ಬೇಕೇ ಬೇಕಾಗ್ತದೆ. ಮತ್ತೆ ಟಿವಿ ಉಂಟಲ್ಲ, ಯಾವ್ದಾದ್ರು ಮೂವೀಸ್ ಕುತ್ಕೊಂಡು ನೋಡ್ಬೋದು. ಲೈಟ್ ಎಲ್ಲ ಆಫ್ ಮಾಡಿ ಸ್ಲಾಪ್ ಚೆಸ್ಟ್ ಇಂದ ಪಾಪ್ಕಾರ್ನ್ ತಕೊಂಡು ಮೂವಿ ನೋಡುವ ಮಜವೇ ಬೇರೆ ಆಯ್ತಾ. ಬಟ್ ನಾನಿಲ್ಲಿ ಮೂವಿ ನೋಡ್ಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಕ್ಯಾಬಿನಲ್ಲಿಯೇ ಟಿವಿ ಉಂಟು. ಸೊ ನಾನು ಕ್ಯಾಬಿನಲ್ಲೇ ಕೂತ್ಕೊಂಡು ನೋಡ್ತೇನೆ. ಇದು ನಮ್ಮ ಹಡಗಿನ ಗ್ಯಾಲಿ ರೂಮ್, ಅಂದ್ರೆ ನಮಗೆ ಊಟ ತಯಾರಾಗುವ ಜಾಗ. ಇಲ್ಲಿ ಚೀಫ್ ಕುಕ್ ಮತ್ತೆ ಸೆಕೆಂಡ್ ಕುಕ್ ಉಂಟಲ್ಲ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ತಯಾರು ಮಾಡ್ತಾರೆ. ಈ ಗ್ಯಾಲಿಯಲ್ಲಿ ಡ್ರೈ ಸ್ಟೋರೇಜ್ ರೂಮ್ ಕೂಡ ಇರ್ತದೆ ಆಯ್ತಾ. ಇಲ್ಲಿರುವ ದೊಡ್ಡ ಡೋರ್ ನೋಡಿ, ಇದರ ಒಳಗೆ ವಾಕ್ ಇನ್ ರೆಫ್ರಿಜಿರೇಟರ್ ಮತ್ತು ಫ್ರೀಜರ್ ರೂಮ್ ಇರ್ತದೆ. ಇಲ್ಲಿ ವೆಜಿಟೇಬಲ್ಸ್, ಮೀಟ್, ಫಿಶ್, ಬ್ರೆಡ್ ಎಲ್ಲವನ್ನು ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ಇದರ ಟೆಂಪರೇಚರ್ ಆಲ್ವೇಸ್ ಮಾನಿಟರ್ ಮಾಡ್ತಾ ಇರ್ತೇವೆ ನಾವು. ಅಂದರೆ ನಾವು ನೋಡಿಕೊಂಡೇ ಇರ್ತೇವೆ ಅಂತಲ್ಲ, ಈ ರೆಫ್ರಿಜಿರೇಟರ್ನ ಒಳಗೆ ಒಂದು ಸೆನ್ಸರ್ ಇರ್ತದೆ. ಯಾವಾಗಾದರೂ ಟೆಂಪರೇಚರ್ ವೇರಿಯೇಷನ್ ಬಂದರೆ ಅದು ಅಲಾರ್ಮ್ ಕೊಡ್ತದೆ. ಸೊ ನಮಗೆ ಗೊತ್ತಾಗ್ತದೆ ಏನಾದರೂ ಚೇಂಜಸ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಈಗ ನಾನು ಶಿಪ್ನ ನ್ಯಾವಿಗೇಷನ್ ಬ್ರಿಡ್ಜ್ ನಲ್ಲಿ ಇದ್ದೇನೆ. ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೆಲ್ಲ ಶಿಪ್ನ ನ್ಯಾವಿಗೇಷನ್ ಇಕ್ವಿಪ್ಮೆಂಟ್ಸ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪೋರ್ಟಿಂದ ಇನ್ನೊಂದು ಪೋರ್ಟಿಗೆ ಶಿಪ್ ಅನ್ನು ನ್ಯಾವಿಗೇಟ್ ಮಾಡ್ತೇವೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ನನ್ನ ಕ್ಯಾಬಿನ್ ಆಯ್ತಾ. ಈ ಕ್ಯಾಬಿನ್ ಫಾರ್ ಶೋರ್ ಕ್ಲೀನ್ ಇಲ್ಲ ಆಯ್ತಾ. ಯಾಕೆಂತ ಹೇಳಿದ್ರೆ 2 ದಿನಕ್ಕೆ ಮುಂಚೆ ತುಂಬಾ ರೋಲಿಂಗ್ ಇತ್ತು. ರೋಲಿಂಗ್ ಇದ್ದದ್ರಿಂದ ಎಲ್ಲ ಐಟಮ್ ಚಲ್ಲಾಪಿಲ್ಲಿಯಾಗಿ ಉಂಟು. ಮತ್ತೆ ನಾವು ಪೋರ್ಟಿಗೆ ಹೋಗಿದ್ವಿ, ಪೋರ್ಟ್ ಅಲ್ಲಿ ಬಿಸಿ ಇದ್ದದ್ರಿಂದ ನಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಆಗ್ಲಿಲ್ಲ. ಮತ್ತೆ ಯೂಶುವಲ್ ಆಗಿ ಸ್ಟೀವರ್ಡ್ ಬಂದು ನಮ್ಮ ರೂಮ್ ಅನ್ನು ಕ್ಲೀನ್ ಮಾಡ್ತಾರೆ. ನಾನು ನನ್ನ ಪರ್ಸನಲ್ ಹೈಜಿನಿಗೋಸ್ಕರ ಸ್ಟೀವರ್ಡ್ ಬಂದು ಕ್ಲೀನ್ ಮಾಡಿದ್ರು ಕೂಡ ನನ್ನ ಸೈಡ್ ಇಂದ ಒಂದು ಬಾರಿ ಮೆಡಿಕಲ್ ಕ್ಲೀನಿಂಗ್ ಇದ್ದೇ ಇರ್ತದೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.